ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಸ್ಟಿಚ್ ಆ್ಯಂಡ್ ಕುಕ್ ವಿತ್ MJR. ಇಲ್ಲಿ ನಾನು ಮನೆಯಲ್ಲೇ ಇರೋ ಬ್ಲೌಸ್ ಪೀಸ್ನ ಯೂಸ್ ಮಾಡಿಕೊಂಡು ಒಂದು ಟೂರಿಸ್ಟ್ ಬ್ಯಾಗ್ ಹೊಲಿಯೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಇದಕ್ಕೆ ನಾನು ಈ ಗೊಬ್ಬರ ಚೀಲ ಅಥವಾ ರೇಷನ್ ಚೀಲ ಏನು ಬರುತ್ತಲ್ಲ ಆ ಚೀಲ ತಗೊಂಡಿದ್ದೀನಿ. ಮತ್ತು ಇದು ಅಸ್ತರ್. ನೋಡಿ ಇಲ್ಲಿ ನಾನು ಒಂದು ಸೀರೆ ಬ್ಲೌಸ್ ಪೀಸ್ ತಗೊಂಡಿದ್ದೀನಿ. ಇದನ್ನು ಹೀಗೆ 2 ಫೋಲ್ಡ್ ಆಗಿ ಮಡಿಚಿಬಿಟ್ಟು ಈ ಬ್ಯಾಗಿನ ಹೈಟ್ನ ನಾನು 13 ಇಂಚಸ್ ತಗೊಳ್ತಿದ್ದೀನಿ. ನೋಡಿ 13 ಇಂಚಸ್. ಮತ್ತು ಇದು ಬ್ಯಾಗಿನ ಅಗಲ 19 ಇಂಚಸ್ ಇದೆ. ನೋಡಿ 19 ಇಂಚಸ್. ಇದು ಈ ಬ್ಯಾಗಿನ ದೊಡ್ಡ ಸೈಡ್ ಪಾರ್ಟ್ ಏನು ಬರುತ್ತಲ್ಲ ಆ ಪಾರ್ಟು. ಈ ದೊಡ್ಡ ಸೈಡ್ ಪಾರ್ಟ್ 2 ಪಾರ್ಟ್ ಆಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ ಹೀಗೆ 2 ಪಾರ್ಟ್ಸ್ ಸಪ್ರೇಟ್ ಮಾಡ್ಕೊಳ್ಳಿ. ದೊಡ್ಡ ಸೈಡ್ ಪಾರ್ಟ್ 2 ಪಾರ್ಟ್ಸ್. ಆಮೇಲೆ ಉಳಿದಿರೋ ಬಟ್ಟೆಯಲ್ಲಿ ಚಿಕ್ಕ ಸೈಡ್ ಪಾರ್ಟಿನ 2 ಪಾರ್ಟ್ಸ್ನ ಕಟ್ ಮಾಡ್ಕೋಬೇಕು. ಈ ಚಿಕ್ಕ ಸೈಡ್ ಪಾರ್ಟ್ ಅಗಲ 10 ಇಂಚಸ್ ತಗೋತಿದ್ದೀನಿ. ನೋಡಿ 10 ಇಂಚಸ್ ಇದೆ. ನೀವು ಬೇಕಾದರೆ ನಿಮಗೆ ಎಷ್ಟು ದೊಡ್ಡ ಸೈಜ್ ಬ್ಯಾಗ್ ಬೇಕೋ ಅಷ್ಟು ಸೈಜಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು. ಈ ಥರ ಬ್ಯಾಗ್ನ ಮನೆಯಲ್ಲಿರೋ ವೇಸ್ಟೇಜ್ ಬಟ್ಟೆ ಅಥವಾ ಬ್ಲೌಸ್ ಪೀಸಿಂದ ಯಾರು ಬೇಕಾದರೂ ಈಸಿಯಾಗಿ ಮನೆಯಲ್ಲೇ ಹೊಲಿಬೋದು. ಮಷಿನ್ ಇಲ್ಲದೆ ಇರೋರು ಕೈಲಿಂದ ಕೂಡ ಇದನ್ನು ಹೊಲಿಬೋದು. ಅದು ಕೂಡ ಇಷ್ಟೇ ನೀಟಾಗಿ ಬರುತ್ತೆ. ನೋಡಿ ಇದು ಹೈಟ್ನ ನಾನು 13 ಇಂಚಸ್ ತಗೋತಿದ್ದೀನಿ. ಯಾಕಂದರೆ ಆ ದೊಡ್ಡ ಸೈಡ್ ಪಾರ್ಟಿನ ಹೈಟ್ ಕೂಡ 13 ಇಂಚಸ್ ಇದೆ. ಸೊ ಇದು ಈಕ್ವಲ್ ಆಗಿ ಬರಬೇಕಲ್ಲ, ಅದಕ್ಕೋಸ್ಕರ ಈ ಚಿಕ್ಕ ಸೈಡ್ ಪಾರ್ಟಿನ ಹೈಟ್ ಕೂಡ 13 ಇಂಚಸ್ ತಗೊಳ್ಬೇಕು. ಇದರಲ್ಲೂ ಕೂಡ 2 ಪಾರ್ಟ್ಸ್ ಕಟ್ ಮಾಡ್ಕೊಳ್ಳಿ. ಇನ್ನು ಉಳಿದಿರೋ ಬಟ್ಟೆಯಲ್ಲಿ ಈ ಬ್ಯಾಗಿನ ಟಾಪ್ ಪಾರ್ಟ್ ಅಂದರೆ ಜಿಪ್ ಪಾರ್ಟ್ ಏನು ಬರುತ್ತಲ್ಲ ಅದನ್ನು ಕಟ್ ಮಾಡ್ಕೊಳ್ಬೇಕು. ಇದನ್ನ ಕಟ್ ಮಾಡೋದಕ್ಕೆ ಈ ದೊಡ್ಡ ಸೈಡ್ ಪಾರ್ಟ್ ಏನಿರುತ್ತಲ್ಲ ಅದನ್ನು ಇಟ್ಬಿಟ್ಟು ಅದೆಷ್ಟು ಅಗಲ ಇದೆಯಲ್ಲ ಅಷ್ಟು ಅಗಲದಲ್ಲಿ ಇದನ್ನ ಕಟ್ ಮಾಡ್ಕೋಬೇಕು. ಇದು ದೊಡ್ಡ ಸೈಡ್ ಅಗಲ ಆಯಿತು. ಈ ಸೈಡ್ ಅಗಲ ಈ ಚಿಕ್ಕ ಸೈಡ್ ಪಾರ್ಟ್ ಅಗಲ ಎಷ್ಟಿದೆಯಲ್ಲ ಅಷ್ಟು ಅಗಲ ತಗೋಬೇಕು. ಅಂದರೆ 10 ಇಂಚಸ್ ಇದೆ. ಆಮೇಲೆ ಹೀಗೆ 2 ಫೋಲ್ಡ್ ಆಗಿ ಮಡಿಚಿಬಿಟ್ಟು ಸೆಂಟ್ರಲ್ಲಿ ಅಂದರೆ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ಜಿಪ್ ಹಚ್ಚಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು 2 ಪಾರ್ಟ್ಸ್ ಆಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಇವು 2 ಪಾರ್ಟ್ಸ್ ಆದವು. ಆಮೇಲೆ ಉಳಿದಿರೋ ಬಟ್ಟೆಯಲ್ಲಿ ಈ ಬ್ಯಾಗಿನ ಬಾಟಮ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಈ ಬಾಟಮ್ ಪಾರ್ಟ್ ಕೂಡ ಈ ಅಪ್ಪರ್ ಪಾರ್ಟ್ ಹೇಗೆ ಕಟ್ ಮಾಡಿದ್ವಲ್ಲ ಅದೇ ಥರ ಕಟ್ ಮಾಡ್ಕೊಳ್ಬೇಕು. ಈ ಥರ ದೊಡ್ಡ ಸೈಡ್ ಪಾರ್ಟ್ ಇಟ್ಬಿಟ್ಟು ಇದೆಷ್ಟು ಅಗಲ ಇದೆಯಲ್ಲ ಅಷ್ಟು ಅಗಲದಲ್ಲಿ ಇದನ್ನ ಕಟ್ ಮಾಡ್ಕೊಳ್ಳಿ.
ಆಮೇಲೆ ಇದು ಚಿಕ್ಕ ಸೈಡ್ ಪಾರ್ಟ್ ಆಗಲ್ಲ, ಇದನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಚಿಕ್ಕ ಸೈಡ್ ಪಾರ್ಟ್ನ ಇಟ್ಬಿಟ್ಟು ಇದೆಷ್ಟು ಅಗಲ ಇದೆಯಲ್ಲ ಅಷ್ಟು ಅಗಲ ಕಟ್ ಮಾಡ್ಕೊಳ್ಬೇಕು. ನೀವು ನೋಡ್ಬೋದು ಇಲ್ಲಿ ಇಷ್ಟು ಬಟ್ಟೆ ಕಡಿಮೆ ಇದೆ, ಅಂದರೆ 2 ಇಂಚಸ್ ಅಷ್ಟು ಬಟ್ಟೆ ಇದು ಕಡಿಮೆ ಇದೆ ಇಲ್ಲಿ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಹೀಗೆ ಉಳಿದಿರೋ ಬಟ್ಟೆಯಲ್ಲಿ ಇದ್ರ ಮೇಲೆ ಇಟ್ಬಿಟ್ಟು ಇದನ್ನು ಕನೆಕ್ಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ. ನೋಡ್ಬೋದು ಈ ಥರ ಇಟ್ಬಿಟ್ಟು ಇದನ್ನು ಕನೆಕ್ಟ್ ಮಾಡಿ ಆಮೇಲೆ ಈ ಚೀಲ ತಗೊಂಡ್ಬಿಟ್ಟು ಇವಾಗ ನಾವು ಎಷ್ಟು ಪಾರ್ಟ್ ಕಟ್ ಮಾಡಿದ್ದೀವಲ್ಲ ಅಷ್ಟು ಪಾರ್ಟ್ನ ಅದೇ ಮೆಜರ್ಮೆಂಟಲ್ಲಿ ಈ ಗೋಣಿ ಚೀಲದಲ್ಲೂ ಕೂಡ ನಾವು ಕಟ್ ಮಾಡ್ಕೊಳ್ಬೇಕು. ಹೀಗೆ ಎಲ್ಲ ಪಾರ್ಟ್ಸ್ ಇಟ್ಬಿಟ್ಟು 2 ಪಾರ್ಟ್ಸ್ ಆಗಿ ಕಟ್ ಮಾಡ್ಕೊಳ್ಳಿ. ಬಾಟಮ್ ಪಾರ್ಟ್ ಮಾತ್ರ ಸಿಂಗಲ್ ಆಗಿ ಬರುತ್ತೆ, ಉಳಿದಿದ್ವೆಲ್ಲ 2 ಪಾರ್ಟ್ಸ್ ಬರುತ್ತವೆ. ಹೀಗೆ 2 ಪಾರ್ಟ್ಸ್ ಆಗಿ ಸಪ್ರೇಟ್ ಮಾಡ್ಕೊಳ್ಳಿ. ನೋಡಿ ದೊಡ್ಡ ಸೈಡ್ ಪಾರ್ಟ್ 2 ಪಾರ್ಟ್ಸ್, ಅದೇ ಥರ ಇನ್ನು ಉಳಿದಿರೋ ಚೀಲದಲ್ಲಿ ಈ ಚಿಕ್ಕ ಸೈಡ್ ಪಾರ್ಟ್ 2 ಪಾರ್ಟ್ಸ್ ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ಚಿಕ್ಕ ಸೈಡ್ ಪಾರ್ಟ್ 2 ಪಾರ್ಟ್ಸ್ ಕಟ್ ಮಾಡ್ಕೊಳ್ಬೇಕು. ಆಮೇಲೆ ಈ ಜಿಪ್ ಪಾರ್ಟ್ 2 ಪಾರ್ಟ್ಸ್ ಕಟ್ ಮಾಡ್ಕೊಳ್ಳಿ. ಇನ್ನು ಉಳಿದಿರೋ ಚೀಲದಲ್ಲಿ ಈ ಬಾಟಮ್ ಪಾರ್ಟ್ ಕಟ್ ಮಾಡ್ಕೊಳ್ಳಿ. ಈ ಬಾಟಮ್ ಪಾರ್ಟ್ ಕಟ್ ಮಾಡೋದಕ್ಕೆ ನನ್ನ ಹತ್ರ ಆ ಪಾರ್ಟಿನ ಫುಲ್ ಬಟ್ಟೆ ಇಲ್ಲ, ಅದನ್ನು ಕನೆಕ್ಟ್ ಮಾಡ್ಕೊಂಡಿಲ್ಲ ಇನ್ನು. ಸೊ ನಾನು ಇದನ್ನು ಮೆಜರ್ಮೆಂಟಲ್ಲಿ ಕಟ್ ಮಾಡ್ತೀನಿ. ಅಂದರೆ ಒಂದು ಸೈಡ್ ಅಗಲ 19 ಇಂಚಸ್, ಇನ್ನೊಂದು ಸೈಡ್ ಅಗಲ 10 ಇಂಚಸ್. ಇದು 10 ಇಂಚಸ್. ಹೀಗೆ ಇದನ್ನು ಕನೆಕ್ಟ್ ಮಾಡಿಬಿಟ್ಟು ಇದನ್ನು ಸ್ಟಿಚ್ ಮಾಡ್ಕೊಳ್ಬೋದು. ಇಲ್ಲಿ ನಾನು 1 ಇಂಚಸ್ ಅಷ್ಟು ಜಾಸ್ತಿನೇ ತಗೊಳ್ತಿದ್ದೀನಿ, ಯಾಕಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಏನಾದರೂ ಬಂದರೆ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ನೋಡಿ ಇದು ಬಾಟಮ್ ಪಾರ್ಟ್, 2 ಪಾರ್ಟ್ಸ್ ಸ್ಮಾಲ್ ಸೈಡ್ ಪಾರ್ಟ್ and 2 parts big side part and 2 parts zip parts. ಟೋಟಲ್ 7 ಪಾರ್ಟ್ಸ್ ಇದೆ. ನಾನಿಲ್ಲಿ ವೈಟ್ ಕಲರ್ ಒಳಗಡೆ ಹಚ್ಚೋದಕ್ಕೆ ಅಸ್ತರ್ ತಗೊಂಡಿದ್ದೀನಿ. ಇವನು ಕೂಡ ನಾನು ಎಲ್ಲ ಪಾರ್ಟ್ಸಿನ ಸೇಮ್ ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಈ ದೊಡ್ಡ ಸೈಡ್ 2 ಪಾರ್ಟ್ಸ್, ಸ್ಮಾಲ್ ಸೈಡ್ 2 ಪಾರ್ಟ್ಸ್, ಜಿಪ್ ಪಾರ್ಟ್ 2 ಪಾರ್ಟ್ ಆ್ಯಂಡ್ ಬಾಟಮ್ ಪಾರ್ಟ್. ಟೋಟಲ್ 7 ಪಾರ್ಟ್ಸ್ ಇದೆ ಇವು ಕೂಡ. ಇವಾಗ ನಾನು ಇವೆಲ್ಲನೂ ಸೇರಿಸಿ ಸ್ಟಿಚ್ ಮಾಡಿ ತೋರಿಸ್ತೀನಿ. ಕೆಳಗಡೆ ಅಸ್ತರ್, ಮಧ್ಯದಲ್ಲಿ
ಈ ಚೀಲನ ಇಟ್ಬಿಟ್ಟು ಮೇಲೆ ಮೇನ್ ಬಟ್ಟೆನ ಹಾಕಿಬಿಟ್ಟು ಇದನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಹೀಗೆ ಇಟ್ಬಿಟ್ಟು ಈ 4 ಸೈಡಲ್ಲಿ ಎಡ್ಜಸ್ಸಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ 4 ಸೈಡ್ ಸ್ಟಿಚ್ ಮಾಡ್ಕೊಳ್ಳಿ. ಹಾಗೇನೆ ಈ ಜಾಸ್ತಿ ಉಳಿದಿರೋ ಬಟ್ಟೆ ಏನಿದೆಯಲ್ಲ ಇದನ್ನ ಕಟ್ ಮಾಡಿಬಿಟ್ಟು ತೆಗೆದ್ಬಿಡಿ. ನೀವು ಬೇಕಾದ್ರೆ ಈ ತರ ಕ್ರಾಸ್ ಅಲ್ಲಿ ಸ್ಟಿಚ್ ಮಾಡ್ಕೊಳ್ಬಹುದು. ಹೀಗೆ ಈ ಕ್ರಾಸಲ್ಲಿ ಕೂಡ ಸ್ಟಿಚ್ ಮಾಡ್ಬೋದು. ಬಟ್ ನಾನು ಹಾಗೆ ಮಾಡ್ತಿಲ್ಲ, ನಿಮ್ಗೆ ಜಸ್ಟ್ ತೋರಿಸೋದಕ್ಕೋಸ್ಕರ ನಾನು ಅದನ್ನು ಸ್ಟಿಚ್ ಮಾಡಿದ್ದೀನಿ. ಅದೇ ಥರ ಸೆಕೆಂಡ್ ಪಾರ್ಟ್ ಕೂಡ ಸ್ಟಿಚ್ ಮಾಡಿಬಿಟ್ಟು ಈಕ್ವಲ್ ಆಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಇದೇ ಥರ ಇಸ್ಕೊಳ್ಳಿ. ಆಮೇಲೆ ಈ ಬಾಟಮ್ ಪಾರ್ಟ್ ಬಟ್ಟೆ ಕಡಿಮೆ ಇದೆಯಲ್ಲ ಇದನ್ನು ಸ್ಟಿಚ್ ಮಾಡಿಬಿಟ್ಟು ಕನೆಕ್ಟ್ ಮಾಡಿ. ನೋಡಿ ಹೀಗೆ ಸ್ಟಿಚ್ ಮಾಡಿ ಸೆಂಟ್ರಲ್ಲಿ ಚೀಲ ಇಟ್ಬಿಟ್ಟು 4 ಸೈಡ್ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ನಾನು ಎಲ್ಲ ಪಾರ್ಟ್ಸ್ನು ಸ್ಟಿಚ್ ಮಾಡಿದ್ದೀನಿ. ಇದು ಜಿಪ್ ಪಾರ್ಟ್ ಮತ್ತು ಇದು ಸ್ಮಾಲ್ ಸೈಡ್ ಪಾರ್ಟ್. ಇವಾಗ ನಾನು ಇವೆಲ್ಲ ಸೇರಿಸ್ಬಿಟ್ಟು ಸ್ಟಿಚ್ ಮಾಡಿ ತೋರಿಸ್ತೀನಿ. ಈ ಬಾಟಮ್ ಪಾರ್ಟ್ ತಗೊಂಡ್ಬಿಟ್ಟು ಇದಕ್ಕೆ ಈ 2 ಸೈಡ್ ದೊಡ್ಡ ಸೈಡ್ ಪಾರ್ಟ್ ಏನಿದೆಯಲ್ಲ ಅದನ್ನು ಸ್ಟಿಚ್ ಮಾಡ್ಕೊಳ್ಳಿ. ಜಾಸ್ತಿ ಇರೋ ಬಟ್ಟೆನ ಅಲ್ಲೇ ಬಿಟ್ಬಿಟ್ಟು ಇದನ್ನು ಸ್ಟಿಚ್ ಮಾಡ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿಬಿಟ್ಟು ಈ ಸೈಡ್ ಕೂಡ ದೊಡ್ಡ ಸೈಡ್ ಪಾರ್ಟ್ ಏನಿದೆಯಲ್ಲ ಇನ್ನೊಂದು ಅದನ್ನು ಸ್ಟಿಚ್ ಮಾಡ್ಕೊಳ್ಳಿ. ಹೀಗೆ ನೋಡಿ ಈ ಥರ 2 ಸೈಡ್ ಪಾರ್ಟ್ನ ಅಟ್ಯಾಚ್ ಮಾಡಿಬಿಟ್ಟು ಸ್ಟಿಚ್ ಮಾಡಬೇಕು. ಜಾಸ್ತಿ ಇರೋ ಪಾರ್ಟ್ನ ಕಟ್ ಮಾಡಿಬಿಟ್ಟು ತೆಗೆದ್ಬಿಡಿ ಈಕ್ವಲ್ ಆಗಿ. ಅದೇ ಥರ ಇನ್ನು ಉಳಿದಿರೋ 2 ಸೈಡಲ್ಲಿ ಚಿಕ್ಕ ಸೈಡ್ ಪಾರ್ಟ್ನ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಈ ಪಾರ್ಟ್ ಹಚ್ಚಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಇದೇ ರೀತಿ ಈ ಸೈಡ್ ಪಾರ್ಟ್ ಕೂಡ ಸ್ಟಿಚ್ ಮಾಡ್ಕೊಳ್ಳಿ.
ಈ ಥರ 4 ಸೈಡ್ ಪಾರ್ಟ್ನ ಈ ಬಾಟಮ್ ಪಾರ್ಟ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು 4 ಸೈಡಲ್ಲಿ. ಆಮೇಲೆ ಈ ಜಿಪ್ ಪಾರ್ಟ್ನ ತಗೊಂಡ್ಬಿಟ್ಟು ಇದಕ್ಕೆ ಒಂದು ಸ್ಟ್ರಿಪ್ನ ಕಟ್ ಮಾಡಿಬಿಟ್ಟು ಈ ಬ್ಲೌಸ್ ಪೈಪಿಂಗ್ ಹೇಗೆ ಮಾಡ್ತೀವಲ್ಲ ಅದೇ ಥರ ಪೈಪಿಂಗ್ ಮಾಡ್ಕೊಳ್ಬೇಕು. ಇಲ್ಲಿ ಜಿಪ್ ಹಚ್ಚಬೇಕಾಗುತ್ತೆ, ಅದಕ್ಕೋಸ್ಕರ ಇದನ್ನು ಬ್ಲೌಸ್ ಪೈಪಿಂಗ್ ಥರ ಪೈಪಿಂಗ್ ಮಾಡ್ಕೊಳ್ಳಿ. ನೋಡಿ ನಾನು ಇನ್ನೊಂದು ಸೈಡ್ ಕೂಡ ಇದೇ ಥರ ಪೈಪಿಂಗ್ ಮಾಡಿದ್ದೀನಿ. ಮತ್ತು ಇದು ಜಿಪ್, ಈ ಜಿಪ್ ಈ ಥರ ಸೆಂಟ್ರಲ್ಲಿ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಈ ಜಿಪ್ ಎಲ್ಲ ಸ್ಟೇಷನರಿ ಶಾಪ್ಗಳಲ್ಲೂ ಈಸಿಯಾಗಿ ಸಿಗುತ್ತೆ. 10 ಅಥವಾ 20 ರುಪೀಸ್ ಇದೆ ಇದು. ಇದನ್ನು ಈ ಥರ ಸೆಂಟ್ರಲ್ಲಿ ಇಟ್ಬಿಟ್ಟು 2 ಸೈಡ್ ಸ್ಟಿಚ್ ಮಾಡ್ಕೊಳ್ಳಿ. ಥರ ಈ ಸೈಡ್ ಪಾರ್ಟ್ ಇಟ್ಬಿಟ್ಟು ಇದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ನಾನಿಲ್ಲಿ ಜಿಪ್ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಈ ಥರ ಜಿಪ್ ಹಚ್ಕೊಳ್ಬೇಕು. ಇವಾಗ ಈ 4 ಸೈಡ್ ಪಾರ್ಟ್ ಏನಿದೆ ಅಲ್ಲ ಇವುಗಳನ್ನ ಒಂದಕ್ಕೊಂದು ಸೇರಿಸ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಹೀಗೆ 4 ಸೈಡ್ ಪಾರ್ಟ್ನ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಕೈಚೀಲ ತರ ಬಂದಿದೆ ಇದು. ಸಾರಿ, ಯಾರೂ ವಿಡಿಯೋನ ಇಗ್ನೋರ್ ಮಾಡಬೇಡಿ. ಜಸ್ಟ್ 3 ಮಿನಿಟ್ ವಿಡಿಯೋ ಮಾತ್ರ ಈ ಥರ ಎಡಿಟ್ ಆಗಿದೆ. ಬಟ್ ಏನು ಬ್ಲರ್ ಇಲ್ಲ, ಕ್ಲಿಯರಾಗಿ ಕಾಣ್ತಿದೆ. ಯಾಕಂದರೆ ಈ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇದು. ಅದಕ್ಕೋಸ್ಕರ ಯಾರೂ ವಿಡಿಯೋನ ಇಗ್ನೋರ್ ಮಾಡಬೇಡಿ. 3 ಮಿನಿಟ್ ಆದಮೇಲೆ ನೆಕ್ಸ್ಟ್ ವಿಡಿಯೋ ಏನಿದೆ ಅಲ್ಲ ಅದು ಆ್ಯಸ್ ಯೂಸ್ವಲ್ ನಾರ್ಮಲ್ ಆಗಿದೆ, ನೀಟಾಗಿ ಬಂದಿದೆ. ಇಲ್ಲಿ ನಾನು ಜಿಪ್ ಹಚ್ಚೋದು ಹೇಗೆ ಅಂತ ತೋರಿಸ್ತೀನಿ. ಈ ಜಿಪ್ ಪಾರ್ಟ್ನ ಈ 4 ಸೈಡ್ ಪಾರ್ಟ್ಗೆ ಸೇರಿಸ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಈ ವಿಡಿಯೋ ಕೊನೆಯಲ್ಲಿ ಈ ಬ್ಯಾಗ್ ಕಂಪ್ಲೀಟ್ ಆಗಿ ರೆಡಿ ಆದಮೇಲೆ ಹೇಗೆ ಕಾಣುತ್ತೆ ಅನ್ನೋ ವಿಡಿಯೋನ ಹಾಕಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಹೀಗೆ 4 ಸೈಡ್ ಸ್ಟಿಚ್ ಮಾಡ್ಕೊಳ್ಳಿ.
ಜಾಸ್ತಿ ಇರೋ ಬಟ್ಟೆನ ಹಾಗೆ ಬಿಟ್ಬಿಟ್ಟು ಇದನ್ನು ಅಡ್ಜಸ್ಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಿ. ನೋಡಿ ಟರ್ನ್ ಮಾಡಿದಾಗ ಎಷ್ಟು ನೀಟಾಗಿ ಬಂದಿದೆ ಅಂತ. ನೀಟಾಗಿ ಕ್ಲಿಯರಾಗಿ ಕಾಣ್ತಿದೆ ಇದು. ಇವಾಗ ನಾನು ಇದಕ್ಕೆ ಕಸಿ ಹಚ್ಚೋದು ಹೇಗೆ ಅಂತ ತೋರಿಸ್ತೀನಿ. ನೀವು ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ನೋಡಿ ಈ ಥರ ಬ್ಯಾಗ್ನ ಮನೆಯಲ್ಲೇ ಈಸಿಯಾಗಿ ಯಾರು ಬೇಕಾದರೂ ಹೊಲಿಬೋದು. ನೋಡಿ ಕಸಿ ಹಚ್ಚೋದಕ್ಕೆ ಎರಡು ಸೈಡ್ ಸೇಮ್ ಡಿಸ್ಟೆನ್ಸ್ ಬಿಟ್ಬಿಟ್ಟು, ಅಂದರೆ ಎರಡು ಸೈಡ್ 4 ಇಂಚಸ್ ಬಟ್ಟೆ ಬಿಟ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಹೀಗೆ ಈ ಸೈಡಲ್ಲಿ ಕೂಡ 4 ಇಂಚಸ್ ಜಾಗ ಬಿಟ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ನಾನು ಈ ಥರ ಕಸಿನ ಹೊಲ್ಕೊಂಡಿದ್ದೀನಿ. ಇವಾಗ ಈ ಮಾರ್ಕಿಂಗ್ ಏನು ಮಾಡಿದ್ದೀವಿ ಅಲ್ಲ, ಅಲ್ಲಿ ಸ್ವಲ್ಪ ಸ್ಟಿಚಿಂಗ್ ಬಿಚ್ಚಿಬಿಟ್ಟು ಈ ಕಸಿನ ಹಾಕಿಬಿಟ್ಟು ಒಳಗಡೆ ಹಾಕಿ ಸ್ಟಿಚ್ ಮಾಡ್ಕೊಳ್ಳಿ. ಹೀಗೆ ಕಸಿ ಒಳಗಡೆ ಸೇರಿಸಿ ಸ್ಟಿಚ್ ಮಾಡಿ. ನೋಡಿ ಈ ಬ್ಯಾಗ್ ಎಷ್ಟು ನೀಟಾಗಿ ಬಂದಿದೆ ಅಂತ. ಈ ಥರ ಬ್ಯಾಗ್ನ ನಿಮ್ಮ ಮನೆಯಲ್ಲಿರೋ ವೇಸ್ಟೇಜ್ ಬಟ್ಟೆ ಅಥವಾ ಬ್ಲೌಸ್ ಪೀಸಿಂದ ಈಸಿಯಾಗಿ ಮಷಿನ್ ಇಲ್ಲದೆ ಇರೋರು ಕೂಡ ಕೈಯಿಂದ ಹೊಲಿಬೋದು. ಅದು ಕೂಡ ಮಷಿನ್ ಮೇಲೆ ಹೊಲಿದಷ್ಟೇ ನೀಟಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸ್ಟಿಚ್ ಆ್ಯಂಡ್ ಕುಕ್ ವಿತ್ MGR.